ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾನಕ್ಕೂ ಮುನ್ನ ಕಟ್ಟುನಿಟ್ಟಾದಂತಹ ವಿಪ್ ಜಾರಿಗೊಳಿಸದೆ ರಾಜ್ಯ ಬಿಜೆಪಿ ಎಡವಟ್ಟು ಮಾಡಿಕೊಂಡಿದೆ. ಮತದಾನ ಮುಗಿದ ಬಳಿಕ ತಲೆಕೆಡಿಸಿಕೊಂಡಂತಹ ಬಿಜೆಪಿ ನಾಯಕತ್ವದ ನಡೆ ತೀವ್ರ ರಾಜಕೀಯ ಟೀಕೆಗೆ ಗುರಿಯಾಗಿದೆ. ಯುದ್ಧ ಕಾಲಕ್ಕೂ ಶಸ್ತ್ರಾಭ್ಯಾಸ ನಡೆಸದ ಕಾರಣ ಶಾಸಕರು ಅಡ್ಡದಾರಿ ಹಿಡಿಯೋಕೆ ಮುಕ್ತ ಅವಕಾಶ ಸಿಕ್ಕಂತಾಗಿದೆ. ಕೆಟ್ಮೇಲ್ ಬುದ್ಧಿ ಬಂತು ಅನ್ನುವಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಈ ಯತ್ನ ನಡೆದಿದೆ. ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಅಡ್ಡ ಮತದಾನದ ಫಲಾನುಭವಿ ಜಾಗದಲ್ಲಿ ಸಾಮಾನ್ಯವಾಗಿ ಗುರುತಿಸಿಕೊಳ್ತಾ ಇದ್ದ ಬಿಜೆಪಿ ಈ ಬಾರಿ ಸಂತ್ರಸ್ತ ಸ್ಥಾನದಲ್ಲಿದೆ. ಕ್ರಾಸ್ ವೋಟಿಂಗ್ ಪ್ರಹಸನದಿಂದ ಪಕ್ಷ ಭಾರೀ ಮುಜುಗರ ಅನುಭವಿಸಿದೆ. ಪಕ್ಷದ್ರೋಹ ಬಗೆದ ಕಳಂಕಿತ ಶಾಸಕರನ್ನ ಪತ್ತೆ ಹಚ್ಚೋಕೆ ಸತ್ಯಾನ್ವೇಷಣೆಗೆ ಇಳಿದಿದೆ. ಧರ್ಮಸ್ಥಳದ ಸನ್ನಿಧಿಯಲ್ಲಿ ಸತ್ಯಸಂಧತೆಯನ್ನ ಸಾಬೀತುಪಡಿಸುವ ಇಂಗಿತಕ್ಕೆ ಸದ್ಯ ಬ್ರೇಕ್ ಬಿದ್ದಿದ್ದು ಎಡವಿದ್ದೆಲ್ಲಿ ಎಂಬ ಕುರಿತು ಆತ್ಮಾವಲೋಕನ ನಡೀತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಎಡವಟ್ಟು. ಮತದಾನ ಶುರುವಾದ ಮೇಲೆ ವಿಪ್ ಜಾರಿ ಮಾಡಿದ ಸಚೇತಕ. ಜೂನ್ 18ರಂದು ನಡೆದಂತಹ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ರಾಜ್ಯ ಬಿಜೆಪಿಯಿಂದ ಪ್ರಮಾದ ನಡೆದು ಹೋಗಿದೆ. ಸಾಮಾನ್ಯವಾಗಿ ಮತದಾನಕ್ಕೂ ಮುನ್ನವೇ ಜಾರಿಯಾಗಬೇಕಾಗಿದ್ದಂತಹ ವಿಪ್ ಕೆಲ ತಾಂತ್ರಿಕ ಗೊಂದಲಗಳ ಕಾರಣ ಮತದಾನ ಶುರುವಾದ ಮೇಲೆ ಜಾರಿಯಾಗಿದೆ. ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಪ್ ಜಾರಿಗೊಳಿಸುವಲ್ಲಿ ಎಡವಿದ್ರು. ಹೀಗಾಗಿ ಯಾರು ಯಾರಿಗೆ ಮತ ಚಲಾಯಿಸಬೇಕು ಅನ್ನುವಂತಹ ಗೊಂದಲದಲ್ಲೇ ಅಡ್ಡ ಮತದಾನ ನಡೆದು ಹೋಗಿದೆ. ಮತದಾನ ಶುರುವಾದ ಮೇಲೆ ಸಚೇತಕರಿಂದ ವಿಪ್ ಜಾರಿಯಾಗಿದ್ದು ಯಾರ ಮಾತಿಗೆ ಕಟ್ಟು ಬಿದ್ದು ಸಚೇತಕ ದೊಡ್ಡನಗೌಡ ಪಾಟೀಲ್ ಹೀಗೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇನ್ನು ಮತದಾನದ ದಿನ ಏನಾಯ್ತು ಅನ್ನೋ ಕಂಪ್ಲೀಟ್ ಮಾಹಿತಿ ಕೂಡ ಲಭ್ಯವಾಗಿದೆ. ಮತದಾನಕ್ಕೆ ಟಿಪ್ಪಣಿಯೊಂದನ್ನ ಸಿದ್ಧಪಡಿಸಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಆ ಟಿಪ್ಪಣಿಯನ್ನ ಮುಖ್ಯ ಸಚೇತಕರಿಗೆ ಕಳುಹಿಸಿಕೊಟ್ಟಿದ್ರು. ಆದರೆ ಆಂತರಿಕ ಭಿನ್ನಮತ ಗೊತ್ತಿದ್ರೂ ಸಭೆ ಕರೆದು ಒಗ್ಗಟ್ಟು ಪ್ರದರ್ಶನಕ್ಕೆ ವಿಫಲರಾಗಿದ್ದಾರೆ ಎನ್ನಲಾಗಿದೆ. ಇನ್ನು ವಿಧಾನ ಪರಿಷತ್ನಲ್ಲಿ ಅಗತ್ಯ ಸಂಖ್ಯಾಬಲ ಇದ್ದ ಕಾರಣ ಬಿಜೆಪಿ ನಾಯಕರಿಗೆ ಆತ್ಮವಿಶ್ವಾಸವೇ ಮುಳುವಾಗಿದೆ ಎನ್ನಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಭೇಟಿಗೆ ಸಜ್ಜಾದ ದಳಪತಿ. ನಿತಿನ್ ನಬೀನ್ ಅಮಿತ್ ಶಾ ಭೇಟಿಗೆ ತಯಾರಿ. ಇತ್ತ ಇಲ್ಲಿಗೆ ಬಿಟ್ಟು ಬಿಡಿ ಎಂದಿದ್ದ ಜೆಡಿಎಸ್ ಕ್ಯಾಪ್ಟನ್ ಎಚ್.ಡಿ. ಕುಮಾರಸ್ವಾಮಿಗೂ ಮೇಲ್ಮನೆ ಮುಜುಗರ ಅಷ್ಟಿಷ್ಟಲ್ಲ. ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರ ಮೇಲೂ ಬೇಗುದಿ ಬೇಯ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡೋಕೆ ಸಜ್ಜಾಗಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ಅಮಿತ್ ಶಾರನ್ನ ಭೇಟಿ ಮಾಡಿ ಅಡ್ಡ ಮತದಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕೆ ತಯಾರಿ ನಡೆಸಿದ್ದಾರೆ. ಪಕ್ಷ ದ್ರೋಹ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ, ಜೊತೆಗೆ ಮುಂಬರುವ ಚುನಾವಣೆಗೆ ತೊಂದರೆ ಆಗದಂತೆ ಅಸಮಾಧಾನಿತರನ್ನ ಮನವೊಲಿಸುವಂತೆ ಚರ್ಚೆಗೆ ಪ್ರಿಪರೇಷನ್ ನಡೆಸಿದ್ದಾರೆ. ಅತ್ತ ಅಡ್ಡದಾರಿ ಹಿಡಿದು ಅಸೆಂಧು ರಾಜಕೀಯ ನಡೆಸಿದವರ ಪಟ್ಟಿ ಹಿಡಿದು ನವದೆಹಲಿಗೆ ಹೋಗಿದ್ದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ಅಶಿಸ್ತು ಪಾಲಿಸಿದವರಿಗೆ ಬುದ್ಧಿ ಕಲಿಸಬೇಕು ಅಂತ ಮನವಿ ಮಾಡಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಮನೆ ಕೊಳ್ಳೆ ಹೊಡೆದ ಮೇಲೆ ಕಳ್ಳರನ್ನ ಹುಡುಕೋಕೆ ಹೊರಟಂತೆ ಮತದಾನಕ್ಕೂ ಮುನ್ನ ಶಾಸಕರ ಮೇಲೆ ಹಿಡಿತ ಸಾಧಿಸದೆ ಈಗ ವಿಪ್ ಉಲ್ಲಂಘನೆಯಾಗಿದೆ ಅಂತ ಕ್ರಮಕ್ಕೆ ಮುಂದಾಗಿರೋದು ಪಕ್ಷದ ಕಾರ್ಯಕರ್ತರಲ್ಲೇ ತೀವ್ರ ನಿರಾಸೆ ಮೂಡಿಸಿದೆ. ಒಟ್ಟಾರೆ ಅಡ್ಡ ಮತದಾನದ ಪ್ರಸಂಗ ಪಕ್ಷದ ರಾಜಕಾರಣ ಹಾಗೂ ಸಂಘಟನಾ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇರುವುದಂತೂ ಸತ್ಯ. ಶಿಸ್ತಿನ ಪಕ್ಷದೊಳಗೆ ಅಸಮಾಧಾನಿಗಳನ್ನ ಮೊದಲೇ ಗುರುತಿಸೋದು ಪಕ್ಷದ ನಾವಿಕರ ಆದ್ಯ ಕರ್ತವ್ಯ. ಆದ್ರೆ ಇವೆಲ್ಲ ಅಲ್ಲಿ ನಡೆದಿಲ್ಲ. ಮುಂಬರುವ ದಿನಗಳಲ್ಲಿ ಪಕ್ಷದೊಳಗಿನ ಭಿನ್ನಮತ ಶಮನಗೊಳಿಸೋದು ರಾಜ್ಯ ನಾಯಕತ್ವಕ್ಕೆ ಸವಾಲಾಗಿದೆ. ಹೀಗಾಗಿ ಅಶಿಸ್ತು ಹಾಗೆ ಗುಂಪುಗಾರಿಕೆಗೆ ಆಂತರಿಕ ತನಿಖೆ ಹಾಗೂ ಶಿಸ್ತು ಕ್ರಮಗಳೇ ರಾಮಬಾಣವಾಗಲಿವೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.